ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನಿವತ್ತು ಒಂದು ಡಿಸೈನನ್ನು ಹೇಳ್ಕೊಡ್ತಿದ್ದೀನಿ. ನಾವೀಗ ಬೇಸಿಕ್ಸ್ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದಿದ್ದೀವಿ ಫ್ರೆಂಡ್ಸ್. ಇವತ್ತು ರಿಂಗ್ ಬೀಡ್ಸಲ್ಲಿ ನಾವು ಸಿಂಗಲ್ ಕ್ರೋಶಾದಿಂದ ಯಾವ ರೀತಿ ಡಿಸೈನ್ ಮಾಡೋದು ಅಂತ ಹೇಳಿದ್ರೆ ನಾನು ತೋರಿಸ್ಕೊಡ್ತೀನಿ. ಭಾಳ ಈಸಿ ಐತಿ ಫ್ರೆಂಡ್ಸ್, ಭಾಳ ಈಸಿ ಐತಿ. ಆಮೇಲೆ ಈಗ ಯಾರು ಕ್ರೋಶಾ ಎಲ್ಲ ನೀವು ಬೇಸಿಕ್ ಎಲ್ಲ ಯಾರು ಕಲ್ತಿದ್ದೀರೋ ಅದಕ್ಕೆ ಅವರಿಗೆ ಭಾಳನೇ ಈಸಿ ಆಗುತ್ತೆ. ಇವನ್ನ ಕಲ್ತ್ರೆ ಮಾತ್ರ ನಿಮಗೆ ಬೇಸಿಕ್ಸ್ ಕಲ್ತ್ರೆ ಮಾತ್ರ ಡಿಸೈನ್ ಹಾಕಕ್ಕೆ ಬರೋದು. ಹಾಗಾಗಿ ಬೇಸಿಕ್ಸನ್ನು ಪೂರ್ತಿ ನೀವು ನೋಡಿಕೊಂಡು ಕರೆಕ್ಟಾಗಿ ಕಲೀರಿ. ನಂತರ ನೀವು ಡಿಸೈನನ್ನು ಆರಾಮಾಗಿ, ಅಂದರೆ ಸಿಂಗಲ್ ಕ್ರೋಶ ಯಾವುದಕ್ಕಂತಾರೆ, ಆಮೇಲೆ ಸಿಂಗಲ್ ಕ್ರೋಶ ಹೇಗೆ ಹಾಕೋದು ಅಂತ ಮೊದಲಿಗೆ ನಮಗೆ ಮೇನಾಗಿ ಅದು ಬೇಸಿಕ್ ಗೊತ್ತಿದ್ದರೆ ನಾವು ಡಿಸೈನನ್ನು ಹಾಕೋಕ್ಕಾಗತ್ತೆ, ಇಲ್ಲ ಅಂದರೆ ಆಗಂಗಿಲ್ಲ. ಹಾಗಾಗಿ ಬೇಸಿಕ್ಸನ್ನು ನೀವು ಕಲ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ಇಲ್ಲಿ 6 ಎಳೆ ದಾರ ನಾನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ರಿಂಗ್ ಬೀಡ್ಸನ್ನು ನಾನು ನೋಡ್ರಿ, ರಿಂಗ್ ಬೀಡ್ಸು ನಾನು ನೆನ್ನೆನೇ ಇಲ್ಲಿ ಹಾಕಿ ತೋರಿಸಿದ್ದೀನಿ. ನೋಡ್ರಿ, ಇಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹಾಕಿ ತೋರಿಸಿದ್ದೀನಿ. ಇದೇ ಡಿಸೈನ್, ಇದೇ ರಿಂಗ್ ಬೀಡನ್ನು ನಾನು ಹಾಕಿಲ್ಲ. ಇವತ್ತು ನಿಮಗೊಂದು ಡಿಸೈನ್ ತೋರಿಸ್ತೀನಿ. ಭಾಳ ಈಸಿ ಐತಿ, ಆರಾಮಾಗಿ ನೀವು ಹಾಕ್ಬೋದು. ಈಗೀಗ ನೀವು ಕ್ರೋಶ ಕಲಿತೀನಿ ಅನ್ನೋರು ಸಹಿತ ಇದನ್ನ ಆರಾಮಾಗಿ ಹಾಕ್ಬೋದು. ಬರ್ರಿ ನೋಡೋಣ ಹೆಂಗೆ ಹಾಕೋದು ಅಂತ ಹೇಳಿದ್ರೆ. ಈ ರೀತಿ ನಾವು ಬೆರಳಿಗೆ ದಾರ ಸುತ್ತಕೊಂಡು ಬಟ್ಟೆ ಒಳಗೆ ಹೋಗಿ ತಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ಇಲ್ಲೇ ಸಿಂಗಲ್ ಕ್ರೋಶ ನೀವು ಬೇಕು ಅಂದರೆ ಇನ್ನೊಂದನ್ನು ನೀವಿಲ್ಲಿ ಇನ್ನೊಂದು ಕ್ರೋಶನೂ ಹಾಕ್ಕೋಬೋದು. ನಾನು ಹಾಕಿ ತೋರಿಸ್ತೀನಿ. ಇನ್ನೊಂದು ಸಿಂಗಲ್ ಕ್ರೋಶ ಇದಾದಮೇಲೆ ನಾನಿಲ್ಲಿ 4 ಚೈನ್ ತೊಗೊತೀನಿ ಫ್ರೆಂಡ್ಸ್. 4, 5 ನಮಗೆ ಕುಚ್ಚು ಕಟ್ಟೋದಕ್ಕೆ ಈ ಚೈನ್ ಬೇಕು. ಹಾಗಾಗಿ ನಾನಿಲ್ಲಿ 4 ಚೈನನ್ನು ತೊಗೊತೀನಿ. 1, 2, 3, 4 ಚೈನ್ ತೊಗೊಂಡೆ. ಈಗ ಇಲ್ಲಿ ನೋಡ್ರಿ, ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಹಾಗೆ ಒಂಚೂರು ತೀರಾ ಜಗ್ಗಿನೂ ಅಲ್ಲ, ತೀರಾ ಲೂಸನೂ ಅಲ್ಲ, ಆ ರೀತಿ ನಾವು ಚೂರು ಲೂಸ್ ಮಾಡಿಕೊಂಡು ಇದನ್ನು ಸಿಂಗಲ್ ಕ್ರೋಶ ಮಾಡ್ಕೊಂಡು ನಾನು ಇಲ್ಲೊಂದು, ಇದು ನಾಟು, ಸಿಂಗಲ್ ನಾಟ್ ಇಲ್ಲ ಸಿಂಗಲ್ ಕ್ರೋಶ. ಈ ರೀತಿ ನಮಗೆ 4 ಚೈನನ್ನು ನಾವಿಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡಾದ ನಂತರ ನಾನಿಲ್ಲಿ ಈ ಥ್ರೆಡ್ಡನ್ನು ಹೊರಗೆ ತೆಗೆದು ಇಲ್ಲಿ ಬೀಡನ್ನು ಹಾಕ್ಕೊತೀನಿ ಫ್ರೆಂಡ್ಸ್. ನಾನು ನೋಡಲಿ, ಬೀಡು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ನೋಡಲಿ, ಆ ವಿಡಿಯೋ ಯಾರು ನೋಡಿಲ್ಲ ನೋಡ್ರಿ, ಗೊತ್ತಾಗುತ್ತೆ ಹೇಗೆ ಬೀಡ್ಸ್ ಹಾಕೋದು ಏನು ಅಂತೇಳಂದು. ಈ ರೀತಿ ನಾವು ಬೀಡ್ಸನ್ನು ಇದರಲ್ಲಿ ನೀಡಲಲ್ಲಿ ಹಾಕ್ಕೊಂಡು ಥ್ರೆಡ್ಡಲ್ಲಿ ಈ ರೀತಿ ಇದನ್ನು ನಾವು ಹೆಬ್ಬರಳಿಂದ ಈ ರೀತಿ ಕೆಳಗೆ ಇಲ್ಲಿ ಬೆರಳಲ್ಲಿ ನಾವು ಇದನ್ನ ಸ್ವಲ್ಪ ಬಿಗಿಯಾಗಿ ಹಿಡಿದು ಈ ರೀತಿ ಇದನ್ನ ಸರಿಸಿದ್ರೆ ನಾವು ಆರಾಮಾಗಿ ಬೀಡ್ಸನ್ನು ಹಾಕ್ಕೋಬೋದು. ಏಕೆಂದರೆ ನಮಗೆ ಇಲ್ಲಿ 6 ಎಳೆ ಇರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಲಿ, ಆರಾಮಾಗಿ ಬರುತ್ತೆ ಫ್ರೆಂಡ್ಸ್, ನೀವು ಏನು ಕಷ್ಟಪಡೋದೇ ಇಲ್ಲ. ಇದರಲ್ಲಿ ಆರಾಮಾಗಿ ನೀವು ಬೀಡ್ಸನ್ನು ಹಾಕ್ಬೋದು. ಹಾಕಿ ಈಗ ನಾನು ಬೀಡ್ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಆದ ನಂತರ ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ನಾವೊಂದು ಸಿಂಗಲ್ ಕ್ರೋಶ ಹಾಕೋಣ. ಸಿಂಗಲ್ ಕ್ರೋಶ ಆದ ನಂತರ ಮತ್ತೆ ನಾನಿಲ್ಲಿ 4 ಚೈನ್ ತೊಗೊತೀನಿ. 4 ಚೈನನ್ನು ತೊಗೊತೀನಿ. 1, 2, 3, 4 ಚೈನ್ ತೊಗೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಹಾಗೆ ಸ್ವಲ್ಪ ಚೂರು ಲೂಸ್ ಬಿಟ್ಟು ನಾವಿಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡಿಕೊಂಡು ನಾನು ಇನ್ನೂ 1-2 ಇಲ್ಲಿ ಬೀಡನ್ನು ಹಾಕಿ ತೋರಿಸ್ತೀನಿ ನಿಮಗೆ. ನೋಡ್ರಿ, ನಾನು ಇನ್ನೂ ಒಂದು ಬೀಡನ್ನು ತೊಗೊತೀನಿ. ನೋಡ್ರಿ, ಒಟ್ಟು ಈ ರಿಂಗ್ ಬೀಡಲ್ಲಿ ಹೋಗುವಂಥ ಬೀಡ್ಸನ್ನು ನಾವು ತೊಗೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಸ್ಟಾರ್ ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ಇದು ನೋಡ್ರಿ, ಇದು ಒಂಥರ ಚೆನ್ನಾಗೈತೆ ನೋಡ್ರಿ ಬೀಡ್ಸ್. ಇದು ಫ್ಲವರ್ ಬೀಡ್ಸ್. ಈ ರೀತಿಯನ್ನು ನೀವು ತೊಗೋಬೋದು. ನೀವು ಯಾವುದು ಒಟ್ಟು ಈ ರಿಂಗಲ್ಲಿ ಯಾವುದು ಬೀಡ್ ಹೋಗುತ್ತೋ ಆ ಬೀಡನ್ನು ನೋಡಿಕೊಂಡು ತೊಗೊಳ್ರಿ. ಕರೆಕ್ಟಾಗಿ ಅಲ್ಲಿ ಕೇಳಿಕೊಂಡು ತೊಗೊಳ್ರಿ. ಯಾಕಂದರೆ ನಾನು ಒಂದು ಬೀಡ್ ತಂದಿದ್ದೆ, ನಾನು ಇದೊಂದು ಬೀಡ್ ಹೋಗುತ್ತೆ ಅಂತ ಹೇಳೋದು ಇದರಲ್ಲಿ ತೊಗೊಂಡು ಬಂದೆ. ಆದರೆ ನೋಡ್ರಿ, ಈ ಬೀಡು ಚಿಕ್ಕದಾಗಿ ಕಾಣಿಸ್ತೈತಿ, ಆದರೆ ಇದ್ರೊಳಗೆ ಹೋಗಂಗೆ ಇಲ್ಲ, ಸಾಧ್ಯನೇ ಇಲ್ಲ, ಹೋಗೋದೇ ಇಲ್ಲ ಅದು. ಹಾಗಾಗಿ
ಒಂದು ಸ್ವಲ್ಪ ಅಲ್ಲಿ ನೋಡಿ ಇದ್ರೊಳಗೆ ಹೋಗೋಂಥ ಬೀಡ ಬೇಕು ನಮಗೆ ಅಂತ ಹೇಳಂದು ನೋಡಿ ಕೇಳಿ ತೊಗೊಂಡು ಬರಬೇಕು. ಯಾಕಂದರೆ ಪ್ಯಾಕೆಟಲ್ಲಿ ಇರ್ತಾವಲ್ಲ ಗೊತ್ತಾಗಂಗಿಲ್ಲ. ಹಾಗಾಗಿ ನೋಡ್ರಿ ನಾನು ಮತ್ತೆ ಸೂಜನ್ನಲ್ಲಿ ಈ ಬೀಡ್ಸನ್ನು ಹಾಕ್ತೀನಿ. ಈ ರೀತಿ ನಾವು ಬೀಡ್ಸನ್ನು ಹೆಬ್ಬೆರಳಿಂದ ಪುಷ್ ಮಾಡಿದ್ರೆ ಆರಾಮಾಗಿ ಥ್ರೆಡ್ಡಲ್ಲಿ ಬೀಡ್ಸ್ ಹೋಗುತ್ತೆ ನೋಡ್ರಿ. ಈಗ ಮತ್ತೆ ನಾನು ಬೀಡ್ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮತ್ತು ಸಿಂಗಲ್ ಕ್ರೋಶಾ, ಮತ್ತು 4 ಚೈನು, 1 2 3 4 ಚೈನು ಮತ್ತು ಬೀಡು. ಇದೇ ರೀತಿ ಫುಲ್ ಸೀರೆ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದರಲ್ಲಿ ಭಾಳ ಏನು ಕಷ್ಟ ಅನ್ನೋದು ಇಲ್ಲ ಡಿಸೈನ್ ಫ್ರೆಂಡ್ಸ್, ಭಾಳ ಈಸಿ ಐತಿ. ಮೇಲಿನೂ ನಾವು ಫಸ್ಟ್ ಸ್ಟೆಪ್ಪು ನಾವು ಆರಾಮಾಗಿ ಹಾಕ್ಕೋಬೋದು, ಹಾಗೆ ಸೆಕೆಂಡ್ ಸ್ಟೆಪ್ಪು ನಾವು ಆರಾಮಾಗಿ ಸಿಂಗಲ್ ಕ್ರೋಶಾದಲ್ಲಿ ಹಾಕ್ತಾ ಹೋಗ್ಬೋದು. ನೋಡ್ರಲ್ಲ, ಇನ್ನೊಂದು ಹಾಕ್ತೀನಿ. ಇದರಲ್ಲೇ ನಾನು ಇದೇ ಡಿಸೈನಲ್ಲಿ 2 ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಬೀಡ್ ಹಾಕ್ಬೋದು ಒಂದೇ, ಮತ್ತು 3 ಬೀಡನ್ನು ಒಂದರಲ್ಲೇ ನಾವು ಹೇಗೆ ಹಾಕ್ಬೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ರಿ, ನೀವು ಹಾಗೇ ಹಾಕಿದ್ರೆ ಅದು ಸೀದಾ ಥ್ರೆಡ್ ಒಳಗೆ ಹೋಗಂಗಿಲ್ಲ. ಒಂದಲ್ಲ ಒಂದು ಎಳೆ ಬಿಟ್ಕೊಂಡ್ರೆ ಬಿಡ್ತಾವೆ. ಹಾಗಾಗಿ ಒಂದು ಸ್ವಲ್ಪ ಹೆಬ್ಬೆರಳಿಂದ ಸರಿಯಾಗಿ ಸರಿಸಿದ್ರೆ ಆರಾಮಾಗಿ ಒಳಗೆ ಹೋಗುತ್ತೆ. ಇದು ನೋಡ್ರಿ, ಅಲ್ಲಿಗೆ ಇದೊಂದು ಬೀಡ್ ಹಾಕಿ 4 ಚೈನ್ ಹಾಕಿ ನಾನು ಆಮೇಲೆ ಈ ಡಿಸೈನ್ ಹಾಕಿರೋದನ್ನು ನಾನು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್. ಸೀರೆಗೆ ಹಾಕಿದ್ದೀನಿ, ನಾನು ಸೀರೆಗೆ ಹಾಕಿದ್ದು ನಾನು ವಿಡಿಯೋ ಹಾಕಿದ್ದೀನಿ. ಆಮೇಲೆ ಈ ಡಿಸೈನ್ ನಾನು ಸುಮಾರು ಸೀರೆಗೆ ಹಾಕ್ಕೊಟ್ಟಿದ್ದೀನಿ. ಭಾಳ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು, ಮತ್ತು ಅಷ್ಟೇ ಸಿಂಪಲ್ ಆಗೈತಿ, ಭಾಳ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದಕ್ಕೆ 300 ರೂಪಾಯಿಂದ 350 400 ಈ ರೀತಿ ನಾವು ಇದನ್ನ ಈ ಡಿಸೈನ್ ನಾವು ಚಾರ್ಜ್ ಮಾಡ್ಬೋದು. ನಾನು ಇಲ್ಲಿಗೆ ಇದನ್ನ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಅದು ನಿಮ್ಮದು ಪ್ಲೇಸ್, ನೀವೆಲ್ಲಿ ಸಿಟಿಲಿದ್ದೀರೋ ಹಳ್ಳಿಲಿದ್ದೀರೋ ಅದು ನೋಡಿಕೊಂಡು ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ರೀತಿ ನೀವು ನಾನು ಇಲ್ಲಿಗೆ ಇದನ್ನ ಎಂಡ್ ಮಾಡ್ತೀನಿ. ಮತ್ತು ನಾನು ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಇದಕ್ಕೆ ಮತ್ತೆ ನಾನು ಗಂಟು ಹಾಕ್ಕೊತೀನಿ. ಇಲ್ಲಿ ನೋಡಲಿ, ಈ ರೀತಿ ಗಂಟು ಹಾಕ್ಕೊಂಡು ನಾನಿಲ್ಲಿ 4 ಚೈನ್ ಐತಲ್ಲ, ಈ 4 ಚೈನಿಗೆ ಬರ್ತೀನಿ ನೋಡ್ರಿ. ಮತ್ತೆ 4 ಚೈನಿಗೆ ಬಂದು ಬಟ್ಟೆಗೆ ನಾನು ಈ ಸಿಂಗಲ್ ನಾಟನ್ನು ತೊಗೊತಿದ್ದೀನಿ ನೋಡ್ರಿ. ಈ ರೀತಿ ಸಿಂಗಲ್ ನಾಟ್ ಆದ ನಂತರ ಇಲ್ಲಿ ಈ 4 ಚೈನ್ ಇರುತ್ತಲ್ಲ, 4 ಚೈನ್ ಒಳಗೆ ಹಾಸಿ ಸಿಂಗಲ್ ನಾಟ್. ನೀವು ಈ ರೀತಿನಾದರೂ ತೊಗೋಬೋದು, ನಾನು ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ಆ ರೀತಿನಾದರೂ ತೊಗೋಬೋದು. 1 2 3 4 ಈ ರೀತಿ ನೀವು ಸಿಂಗಲ್ ನಾಟ್ ಆದರೂ ತೊಗೋಬೋದು, ಇಲ್ಲ ಬರೀ ಚೈನ್ ಅಷ್ಟೇ ತೊಗೊಂಡು ನೀವು ಹಾಕ್ಬೋದು. ನೀವು ಈ ರೀತಿ ಸಿಂಗಲ್ ನಾಟ್ ಆದರೂ ತೊಗೋಬೋದು, ಇಲ್ಲ ಚೈನ್ ಅಷ್ಟೇನಾದರೂ ತೊಗೋಬೋದು. ನಾನು ಎರಡನ್ನೂ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ಇದ್ರ ಮಧ್ಯಕ್ಕೆ ನಾವು ಇಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀವಲ್ಲ, ಸಿಂಗಲ್ ನಾಟ್ ಹಾಕ್ಕೊಂಡಿದ್ದೀವಿ, ಸಿಂಗಲ್ ಕ್ರೋಶಾ ಮಾಡಿದ್ದೀವಲ್ಲ, ಅದರ ಮಧ್ಯಕ್ಕೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ನೋಡ್ರಿ, ಇದ್ರ ಮಧ್ಯಕ್ಕೆ ನಾವು ತೊಗೊಂಡು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ನೋಡಲಿ, ಈ ರೀತಿ ಭಾಳ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನ್ ಮಾತ್ರ. ಇದನ್ನು ಫಸ್ಟಿಗೆ ಒಂದು ಸರ್ತಿ ಹಾಕ್ಕೊಟ್ಟೆ ಅಷ್ಟೇ. ನಾನು ಕೊನೆಗೆ ಒಂದು 7-8 ಸೀರೆ ಅಂತೂ ಈ ಡಿಸೈನ್ ನಾನು ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಫೋಟೋನೂ ಐತಿ, ಆಮೇಲೆ ಶಾರ್ಟ್ಸು ನಾನು ಹಾಕಿದ್ದೀನಿ, ನೋಡ್ಬೋದು ನೀವು. ನೋಡ್ರಿ, ಸೀರೆಗೆ ನಾನು ಹಾಕಿ ತೋರಿಸಿದ್ದೀನಿ. ಈಗ ಈ ಥ್ರೆಡ್ ಕಾಣಿಸ್ತೈತಲ್ಲ, ಇಲ್ಲಿ ಈ ಮಧ್ಯಕ್ಕೆ ಈ ಥ್ರೆಡ್ಡನ್ನು ಬಿಟ್ಟು ನಾವು ಕೆಳಗೆ ಹೋಗಬೇಕು. ಕೆಳಗಿನಿಂದ ನಾವು ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಈ ಥ್ರೆಡ್ ಕಾಣಿಸ್ತೈತಲ್ಲ ನಿಮಗಿಲ್ಲಿ, ಈ ಥ್ರೆಡ್ಡನ್ನು ಬಿಟ್ಟು ಇದ್ರ ಕೆಳಗೆ ಹಾಸಿ ನೋಡಲ್ಲ. ಆಮೇಲೆ ಸಿಂಗಲ್ ಕ್ರೋಶಾ ಅಂತ ಹೇಳಿದ್ದೀನಿ ನಾನು. ಇಲ್ಲಿ ನಾನು ಮೇಲೆ ಏನೋ ಥ್ರೆಡ್ಡನ್ನು ತೊಗೊಂಡಿಲ್ಲ. ಇದ್ರ ಒಳಗೆ ಹಾಸಿ ರಿಂಗ್ ಒಳಗೆ ಹೋಗಿ ದಾರ ಅಂತಂದು ಇದನ್ನ ಎರಡನ್ನು ಒಂದು ಮಾಡ್ಕೋಬೇಕು. ಇದು ಸಿಂಗಲ್ ಕ್ರೋಶಾ. 1
ಮತ್ತು 2. ನೋಡಿರಿ, ನಾನು ಸೀದಾ ರಿಂಗ್ ಒಳಗೆ ಹೋಗ್ತೀನಿ, ದಾರ ತರ್ತೀನಿ, ತಂದು ಮತ್ತು 2 ಒಂದು ಮಾಡ್ಕೊತೀನಿ. ಸೂಜಿ ಮೇಲೆ 2 ದಾರ ಇರುತ್ತೆ. 3 ಆಯಿತು, 4, 5. ರಿಂಗ್ ಒಳಗೆ ಹೋಗಿ ದಾರ ಅಂತಂದು ನೋಡಲಿ, ಈ ಸೂಜಿ ಮೇಲೆ 2 ದಾರ ಇದೆ. ಈ ದಾರಕ್ಕೆ ನಾನು 2 ಸೇರಿ 1 ಮಾಡ್ಕೊತೀನಿ. 4 ಆಯಿತು. ಈಗ ಇನ್ನೂ ಒಂದು 4, 5. ಈಗ ನಾವು ಇದಕ್ಕೆ ಬೀಡ್ಸ್ ಹಾಕೋಣ ಫ್ರೆಂಡ್ಸ್. ಚಿಕ್ಕ ಚಿಕ್ಕ 3 ಬೀಡ್ಸನ್ನು ನಾನು ಇಲ್ಲಿ ತೊಗೊತೀನಿ. ನೀವು ಬೇಕು ಅಂದರೆ ನೋಡ್ರಿ, ಈ ಬೀಡ್ಸನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ. ನೀವು ಇದಕ್ಕಿಂತ ಚಿಕ್ಕ ಬೀಡಾದರೂ ನೀವು ತೊಗೋಬೋದು, ಆದರೆ ನನಗೆ ಇದೇ ಬೀಡಿ ಚೆನ್ನಾಗಿ ಕಾಣಿಸುತ್ತೆ, ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಅನಿಸುತ್ತೆ. ಹಾಗಾಗಿ ನಾನು ಇದೇ ಬೀಡ್ಸನ್ನೇ ನಾನು ಎಲ್ಲ ಸೀರೆಗೂ ಹಾಕಿದ್ದೀನಿ. ಭಾಳ ಚೆನ್ನಾಗಿ ಬಂದೈತೆ ನೋಡ್ರಿ. 3 ಬೀಡ್ಸನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. 3 ಬೀಡ್ಸನ್ನು ತೊಗೊಂಡು ಇದರಲ್ಲಿ ಈ ರೀತಿ 3 ಹಾಕಿದರೆ, ನಿಮಗೆ ಬೇಕಿದ್ದರೆ ಒಂದೊಂದೇ, ನಿಮಗೆ 3 ಹೋಗಲ್ಲ ಅಂದರೆ ಒಂದೊಂದೇ ಬೀಡ್ಸನ್ನು ನೀವು ಹಾಕ್ಕೊಂಡು ಇಲ್ಲಿ ನಾನು ಹೇಳ್ತೀನಿ ನೋಡ್ರಿ. ಇದಕ್ಕೆ ನೀವು ಬೀಡ್ ಲಾಕ್ ಆದರೂ ಮಾಡಿ ಅಥವಾ ಮಾಡ್ದೇನೇನೂ ಹಾಕ್ಬೋದು. ನಾನು ಬೀಡ್ ಲಾಕ್ ಮಾಡ್ತೀನಿ. ಇಲ್ಲಿ ಬೀಡ್ ಲಾಕ್ ಮಾಡ್ತೀನಿ, ಮಾಡ್ದೇನೂ ಹಾಕ್ಬೋದು. ನಾನಿಲ್ಲಿ ಬೀಡ್ ಲಾಕ್ ಮಾಡಿಕೊಂಡು, ಅಂದರೆ ಬೀಡ್ ಲಾಕ್ ಮಾಡಿದರೆ ಇದು ನೀಟಾಗಿ ಕುಂತ್ಬಿಡ್ತಾವೆ ಫ್ರೆಂಡ್ಸ್. ಇವು ನಾನು ಹಾಗೆ ಹಾಕಿದರೆ ಒಂದು ಸ್ವಲ್ಪ ಎಲ್ಲನೂ ಪೂರ್ತಿ ಹಾಕೋಮಟನೂ ಸರಿಯಾಗಿ ಕುಂದ್ರಂಗಿಲ್ಲ. ಹಾಗಾಗಿ ಬೀಡ್ ಲಾಕ್ ಮಾಡಿಕೊಂಡೆ ನಾನು ಇಲ್ಲಿ ನೋಡಲಿ. ಮತ್ತು ನಾನು ಬೀಡ್ ಲಾಕ್ ಮಾಡಿದೆ. ನಾನು ಲಾಕ್ ಮಾಡಿ ರಿಂಗ್ ಒಳಗೆ ಹೋಗಿ ದಾರ ಅಂತಂದು ಮತ್ತು 2ರಲ್ಲಿ 1 ಮಾಡ್ಕೊತೀನಿ. ನೋಡ್ರಲ್ಲಿ ಬೀಡ್ ನೋಡ್ರೆ ಚೆನ್ನಾಗಿ ಕುಂತು. ಮತ್ತೆ ತೋರಿಸ್ತೀನಿ. ನಾನು ರಿಂಗ್ ಒಳಗೆ ಹೋಗಿ ದಾರ ಅಂತಂದು ಮತ್ತು 2ರಲ್ಲಿ 1. ಈ ಕಡೆ ನಾನು 5 ಹಾಕಲ್ಲ ಫ್ರೆಂಡ್ಸ್, 4 ಹಾಕ್ತೀನಿ. 5ಕ್ಕೆ ನಾನು ಬೀಡ್ಸ್ ಹಾಕಿದ್ದೀನಿ. ಇಲ್ಲಿ 4 ತೊಗೊಳಂಗಿಲ್ಲ ನಾನು, 4, 5 ನೋಡಿರಿ. ನಿಮ್ಮ ರಿಂಗಿಗೆ ಎಷ್ಟು ಬರುತ್ತೋ ಅಷ್ಟು ನೋಡಿಕೊಂಡು ಹಾಕಿರಿ. ತೀರಾ ಮೇಲ್ಮೇಲೆ ನಾವು ಡಿಸೈನ್ ಹಾಕಿದರೆ ಡಿಸೈನು ಚೆನ್ನಾಗಿ ಕಾಣೋಂಗಿಲ್ಲ. 5 ಬರುತ್ತೆ. ನಾನು 5 ತೊಗೊಂಡಿದ್ದೀನಿ ನೋಡ್ರಿ. 5 ಹಾಕಿದೆ ನಾನು ನೋಡ್ರಿ. ಈ ರೀತಿ ನೋಡ್ರಿ, ಈ ಕಡೆ 4 ಹಾಕಿ 5ನೇದಕ್ಕೆ ನಾನು ಬೀಡ್ ಹಾಕಿದ್ದೀನಿ. ಮತ್ತು ಈ ಕಡೆ 5 ತೊಗೊಂಡಿದ್ದೀನಿ ನಾನು ನೋಡ್ರಿ. ಈ ರೀತಿ ಆಮೇಲೆ ಇನ್ನೂ ನೆಕ್ಸ್ಟು 1 ಬೀಡ್ ಹಾಕಿ ತೋರಿಸ್ತೀನಿ ನಾನು ನಿಮ್ಗೆ. ಈಗ ಇದು ಇಲ್ಲಿಗೆ ಮುಗೀತಲ್ಲ, ಇಲ್ಲಿಗೆ 5 ಚೈನ್ ಹಾಕಿದ ಮೇಲೆ ನಾವು ಇಲ್ಲಿದ್ರ ಮಧ್ಯಕ್ಕೆ ಸಿಂಗಲ್ ಕ್ರೋಶ ತೊಗೊಂಡಿದ್ದೀವಲ್ಲ, ಅದ್ರ ಮಧ್ಯಕ್ಕೆ ಒಳಗೆ ಹೋಗಿ ದಾರ ಅಂತಂದು ಇಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲೊಂದು ಸಿಂಗಲ್ ಕ್ರೋಶ ಆಯಿತಾ. ಈಗ ನಾನು ಇಲ್ಲೂ ನೀವು ಸಿಂಗಲ್ ಕ್ರೋಶನೇ ಹಾಕ್ತಾ ಹೋಗ್ಬೋದು. ಇಲ್ಲ ಅಂದರೆ ಈ ಚೈನ್ ಹಾಕಿ ತೋರಿಸ್ತೀನಿ ನೋಡ್ರಿ. ನಾನು 2, 3, 4 ಇನ್ನು ಚೈನನ್ನು ನೀವು ಇಲ್ಲಿ ಹಾಕ್ಕೋಬಹುದು ನೋಡ್ರಿ. ಇಲ್ಲಿ ಸಿಂಗಲ್ ನಾಟ್ ಇರುತ್ತಲ್ಲ, ಸಿಂಗಲ್ ಕ್ರೋಶ, ಆ ಕ್ರೋಶಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ಇಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಆದಮೇಲೆ ಸಿಂಗಲ್ ಕ್ರೋಶ ನೋಡ್ರಲ್ಲ. ಇಲ್ಲಿ ನಾವು ಸಿಂಗಲ್ ಕ್ರೋಶ ಹಾಕಿದ್ವಿ, ಇಲ್ಲೇ 4 ಚೈನ್ ಅಂತ ತೊಗೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ನೀವು ಆ ರೀತಿ ಹಾಕ್ಕೋಬೋದು. ಮತ್ತು ನೋಡ್ರಲ್ಲೇ ನಾನು ಮತ್ತೆ ರಿಂಗ್ ಒಳಗೆ ಹೋಗಿ ದಾರ ಅಂತಂದು ಮತ್ತು 2ರಲ್ಲಿ 1 ಇದೇ ರೀತಿ ನಾವು ಇಲ್ಲಿ ಪೂರ್ತಿ 4 ನಾವು ಇಲ್ಲಿ ಈ ಕಡೆ ಹೇಗೆ 4 ಹಾಕ್ಕೊಂಡ್ವೋ ಆ ರೀತಿ 4 ಚೈನ್ ಹಾಕಿ 5ನೇದಕ್ಕೆ ಬಿಟ್ಟು ಹಾಕಬೇಕು. ನಾನು ತೋರಿಸ್ತೀನಿ ನೋಡ್ರಿ. 2, 3, 4, 5 ಹಾಕಿದ ನಂತರ ನಾನಿಲ್ಲಿ ಬೀಡ್ ಹಾಕ್ಕೊತೀನಿ. ಇದಕ್ಕೆ ಸಿಂಗಲ್ ಬೀಡ್ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಸಿಂಗಲ್ ಬೀಡನ್ನು ನೀವು ಹಾಕ್ಕೋಬೋದು ಅಂತ ಹೇಳಂತ ನಿಮಗೆ
ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಸಿಂಗಲ್ ಬೀಡನ್ನು ನಾನು ಹಾಕ್ಕೊತೀನಿ. ನೋಡ್ರಿ, ಸಿಂಗಲ್ ಬೀಡ್ ಹಾಕ್ಕೊಂಡು ಇದಕ್ಕೆ ನೀವು ಹಾಗೇನೂ ಹಾಕ್ಕೋಬೋದು. ನೋಡ್ರಿ, ಈ ರೀತಿ. ಇದಕ್ಕೆ ನಾನು ಬೀಡ್ ಲಾಕ್ ಮಾಡಿಲ್ಲ ಫ್ರೆಂಡ್ಸ್, ಹಾಗೆ ಹಾಕಿದ್ದೀನಿ. ಬೇಕಿದ್ದರೆ ನೀವು ಮಾಡ್ಕೋಬೋದು. ನೋಡ್ರಿ, ಈ ರೀತಿ. ಮತ್ತು ಒಂದು ಸಿಂಗಲ್ ನಾಟ್, ಮತ್ತು ಒಂದು ಸಿಂಗಲ್ ಕ್ರೋಶಾ, ಬೀಡ್ ಹಾಕಿದ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶಾ, 2, 3, 4, 5. ನೋಡ್ರಿ, ಇದರಲ್ಲೇ 2 ಡಿಸೈನ ನಿಮಗೆ ಬಂತಿಲ್ಲಿ. ಸಿಂಗಲ್ ಕ್ರೋಶಾದಲ್ಲಿ ನಾವು ಈ ರೀತಿಯಾದ ನಾವು ಡಿಸೈನ್ ಹಾಕ್ಬೋದು ಅಂತೇಳಂದು ನಿಮಗೆ ಗೊತ್ತಾಗುತ್ತೆ. ನೋಡಿರಿ ಫ್ರೆಂಡ್, ಇದನ್ನು ಹಾಕ್ಬೋದು, ನೀವು ಇದನ್ನು ಹಾಕ್ಬೋದು. ಇಲ್ಲಿ ಭಾಳ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್. ಡಿಸೈನ್ ಅಂತೂ ಸೂಪರ್ ಆಗಿರುತ್ತೆ. ಇದು ಭಾಳ ಚೆನ್ನಾಗಿ ಕಾಣಿಸುತ್ತೆ. ನೀವು ನಿಮ್ಮ ಸೀರೆಗೆ ಫಸ್ಟು ನಿಮ್ಮ ಸೀರೆಗೆ ಹಾಕೋರಿ. ಸೀರೆಗೆ ಇಲ್ಲ ವೇಲಿಗೆ ಹಾಕಿದ್ರೆ ಅಷ್ಟೊಂದು ಇದು ಕಾಣಿಸಲ್ಲ. ಸೀರೆಗೆ ಹಾಕ್ಕೊಂಡು ಟ್ರೈ ಮಾಡಿ ನೋಡಿರಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಈ ಡಿಸೈನ್ ಎಷ್ಟು ಚೆನ್ನಾಗಿ ಬರ್ತೈತೆ ಅಂತೇಳಂದು. ನಾನು ಸಿಂಗಲ್ ಕ್ರೋಶಾ ಇದ್ದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶಾ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸಿಂಗಲ್ ಕ್ರೋಶಾನೇ ತೊಗೊತೀನಿ. ಸಿಂಗಲ್ ಕ್ರೋಶಾದಲ್ಲಿ ಒಂದು ಇಷ್ಟು ಚೆನ್ನಾಗಿರೋ ಡಿಸೈನನ್ನು ನಾವು ಹಾಕ್ಬೋದು. ಮತ್ತು ನಾನಿಲ್ಲಿ 3 ಬೀಡನ್ನೇ ಹಾಕಿ ನಿಮಗೆ ತೋರಿಸ್ತೀನಿ. ಭಾಳ ಚೆನ್ನಾಗಿ ಡಿಸೈನು. ಬೇಸಿಕ್ಸನ್ನು ಫಸ್ಟು ಪ್ರಾಕ್ಟೀಸ್ ಮಾಡಿದ ನಂತರ ಇವೆಲ್ಲ ನಿಮಗೆ ಈಸಿಯಾಗಿ ಆರಾಮಾಗಿ ನಾವು ಹಾಕ್ಬೋದು. ನೋಡ್ರಿ, ನಾನಿಲ್ಲಿ ಸಿಂಗಲ್ ಕ್ರೋಶಾ ಮಧ್ಯೆ ಒಂದು ಸಿಂಗಲ್ ಕ್ರೋಶಾ ತೊಗೊಂಡೆ. ಮತ್ತು ಇಲ್ಲಿಂದ ನಾನು ರಿಂಗ್ ಒಳಗೆ ಹೋಗಿ ದಾರ ಅಂತಂದು ಮತ್ತೆ 2ರಲ್ಲಿ ಒಂದು ಮಾಡಿದೆ. ಮತ್ತು ರಿಂಗ್ ಒಳಗೆ ಹೋಗಿ ದಾರ ಅಂತಂದು 2ರಲ್ಲಿ 1, 2, 3, 4, 5. 5ನೇದಕ್ಕೆ ನಾನು ಇಲ್ಲಿ ಬೀಡ್ ಹಾಕ್ಕೊತೀನಿ. ಆಮೇಲೆ ಬೀಡು ತೊಗೊಳಬೇಕಾದ್ರೆ ಮಾತ್ರ ನೀವು ಮೆಟಲ್ ಬೀಡನ್ನೇ ತೊಗೋಬೇಕು ಫ್ರೆಂಡ್. ಮೆಟಲ್ ಬೀಡ್ ತೊಗೊಂಡ್ರೆ ನಿಮಗೆ ಬೀಡು ಇದಾಗಂಗಿಲ್ಲ. ಇವು ಪ್ಲಾಸ್ಟಿಕ್ ಬೀಡ್ ಆದರೆ ಕೈಯಲ್ಲಿ ಹಗುರ ಬರುತ್ತೆ. ಈ ಮೆಟಲ್ ಬೀಡ್ಸ್ ಆದರೆ ಏನಾಗುತ್ತೆ, ಕೈಯಲ್ಲಿ ಒಜ್ಜಿ ಇರುತ್ತೆ, ಅಂದರೆ ಭಾರ ಬರ್ತೈತಿ. ಹಾಗಾಗಿ ಅದನ್ನು ನೋಡಿ ನೀವು ತೊಗೊರಿ. ಯಾಕಂದರೆ ಈ ಪ್ಲಾಸ್ಟಿಕ್ ಬೀಡ್ ಆದರೆ ಮೇಲೆ ಅದರದ್ದೆಲ್ಲ ಇದು ಹೋಗಿ ಚೆನ್ನಾಗಿ ಕಾಣಂಗಿಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ, ಇಲ್ಲಿ ನಾನು ಇದನ್ನು ಹಾಕಿ ತೋರಿಸಿದೆ. ಒಂದು ಇಲ್ಲಿ ಬೀಡ್ ಲಾಕ್ ಮಾಡಿ ತೋರಿಸಿದೆ. ಇಲ್ಲಿ ಬೀಡ್ ಲಾಕ್ ಮಾಡ್ದೇ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ನೋಡ್ರಿ, ಬೀಡ್ ಲಾಕ್ ಹಾಕ್ದೇನೆ. ನೀವು ಈಗ ಸ್ಟಾರ್ಟ್ ಮಾಡಿದರೆ, ಹಾಗಾಗಿ ನೀವು ಬೀಡ್ ಲಾಕ್ ಮಾಡೇ ಹಾಕ್ರಿ. ಯಾಕಂದರೆ ನಿಮಗದು ಇದು ಒಮ್ಮೆಲೇ ಕರೆಕ್ಟಾಗಿ ಕುಂದ್ರಂಗಿಲ್ಲ. ಅದಕ್ಕೋಸ್ಕರ ನೋಡ್ರಿ, ಬೀಡ್ ಲಾಕ್ ಮಾಡಿಲ್ಲ ನಾನೀಗ. ಈಗ ಲಾಕ್ ಮಾಡ್ಕೊತೀನಿ ನೋಡ್ರಿ. ಈಗ ನಾನು ಬೀಡ್ ಲಾಕ್ ಮಾಡ್ಕೊತೀನಿ. ಈ ರೀತಿನ ನೀವು ಹಾಕ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬೀಡ್ ಲಾಕ್ ಮಾಡಿದರೆ ತಕ್ಷಣ ನೀವು ಹಿಂಗೆ ಕೂತ್ಕೊಂಡ್ಬಿಡ್ತಾವೆ. ನೀವು ಅದನ್ನ ಇನ್ನೇನು ಸರಿಸೋದೇ ಬೇಡ, ಹಿಂಗೆ ಕೂತ್ಕೊಂಡ್ಬಿಡ್ತಾವೆ. ನೋಡ್ರಿ, ಬೀಡ್ ಲಾಕ್ ಮಾಡ್ದೇನೆ ನಾನು ಇದನ್ನ ಹಾಕಿ ತೋರಿಸಿದ್ದೀನಿ. ಮತ್ತು ಒಂದು 2 3 4 5. ಒಟ್ಟು ನಮಗೆ ಇಲ್ಲಿ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ ಕೆಳಗೇನೆ ನಮಗಿಲ್ಲಿದು ಡಿಸೈನ್ ಬರಬೇಕಷ್ಟೆ. ಈ ಥ್ರೆಡ್ ಇರುತ್ತಲ್ಲ, ಥ್ರೆಡ್ಡು ಇಲ್ಲಿ ಮಧ್ಯಕ್ಕೆ ಒಂದು ಥ್ರೆಡ್ ಇರುತ್ತಲ್ಲ, ಮಧ್ಯದ ಥ್ರೆಡ್ಡಿನ ಕೆಳಗೇನೆ ನಮಗೆ ಇಲ್ಲಿ ಡಿಸೈನ್ ಬರಬೇಕು. ನೋಡ್ರಿ, ಇದು ಬೀಡ್ ಲಾಕ್ ಮಾಡ್ದೇ ಹಾಕಿರೋ, ಬೀಡ್ ಲಾಕ್ ಮಾಡಿ ಹಾಕಿದ್ದೀನಿ. ಇದನ್ನು ಇಲ್ಲಿ ಒಂದು ಸಿಂಗಲ್ ಅಷ್ಟೇ ತೊಗೊಂಡಿದ್ದೀನಿ, ಇದನ್ನು ಬೀಡ್ ಲಾಕ್ ಮಾಡಿಲ್ಲ. ಹಾಗೆ ಇಲ್ಲಿ ತೊಗೊಂಡಿದ್ದೀನಿ, ಇದನ್ನು ಬೀಡ್ ಲಾಕ್ ಮಾಡಿಲ್ಲ ನಾನು. ನೋಡ್ರಿ, ಇದು ಒಂದರಲ್ಲೇ ನಾನು 3 ಥರ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಕಲಿಯೋದಕ್ಕೆ ಬೇಗ ಈಸಿ ಆಗುತ್ತೆ ಅಂತ ಹೇಳಂದು, ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡ್ತೀರಾ ಹಾಗೆ ಬಿಡ್ತೀರಾ, ಪ್ಲೀಸು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ ಅಂದರೆ ನಾನು ಎಲ್ಲ ವಿಡಿಯೋ ಹಾಕಿದ್ದೆಲ್ಲ ವಿಡಿಯೋ ನಿಮಗೆ ಆದಷ್ಟು ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಲೈಕ್, ಶೇರ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೋಡಿರಲಿ ಈ ರೀತಿ. ಈಗ ನಾನು ಇದನ್ನ ಇಲ್ಲಿಗೆ ಮತ್ತೆ ಇದ್ರ ಮಧ್ಯಕ್ಕಿಂತ ತಗೊಂಡು ಇಲ್ಲಿ ಬಟ್ಟೆಗೆ ನಾವು ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ತೊಗೊತೀನಿ ಫ್ರೆಂಡ್ಸ್. ನಾನು ತೊಗೊಂಡು ಲಾಕ್ ಮಾಡಿಕೊಂಡು ನೋಡಿರಿ ಆಯಿತು. ನಮ್ಮ ಡಿಸೈನು 1 2 ನೋಡಿರಿ ಎಷ್ಟು ಚೆನ್ನಾಗಿ ಬಂತು ಡಿಸೈನ್. ಇದಕ್ಕೆ ನಾನು ಕುಚ್ಚುಕಟ್ಟಿನ ತೋರಿಸ್ತೀನಿ, ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಕುಚ್ಚುಕಟ್ಟಿ ಹೇಗಾಗಿದೆ ಅಂತ ಅಂದೇಳಂದ್ರೆ. ನಿಮಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಂತೂ ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನಾನು ಹೇಳೋದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂತಲೂ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಡ್ರಿ. ಕ್ಲಿಕ್ ಮಾಡಿದರೆ ನನ್ನ ನೋಟಿಫಿಕೇಷನ್ ಎಲ್ಲ ಹಾಕಿರೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಬರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಕುಚ್ಚು ಹಾಕಿನೂ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.